ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಯೋಬನ ಗ್ರಂಥ 33ನೇ ಅಧ್ಯಾಯ ವಚನ 22ರಿಂದ. ಇದು ಅದ್ಭುತಕರವಾದ ವಚನ. ಯೋಬನ ಗ್ರಂಥದಲ್ಲಿ ನಾವು ನೋಡುವ ಹಾಗೆ, ವಾಕ್ಯ ಓದೋದಕ್ಕೆ ಮೊದಲು ಸ್ವಲ್ಪ ನಾವು ಇದರ ಹಿನ್ನೆಲೆಯನ್ನ ನೋಡೋಣ. ಯೋಬನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿ, ಸಜ್ಜನನಾಗಿ, ದೈವ ಭಯಭಕ್ತಿಯಿಂದ ಜೀವಿಸುತ್ತಿದ್ದಂತ ವ್ಯಕ್ತಿ. ದೇವರೇ ಅವನ ಬಗ್ಗೆ ಸಾಕ್ಷಿಯನ್ನು ನೀಡುತ್ತಾರೆ. ಆದರೆ ಯಾವಾಗ ಸೈತಾನನಿಂದ ಶೋಧನೆಗೆ ಒಳಗಾದಾಗ ಎಲ್ಲವನ್ನ ಕಳೆದುಕೊಂಡು ಶರೀರವಿಡೀ ರೋಗ ಬಾಧೆಯಿಂದ ನರಳುತ್ತಾ ಬೋಕಿಯಲ್ಲಿ ಕುಳಿತುಕೊಂಡು ಅಕ್ಕಿಯವನ್ನ ಉಚ್ಚಿಕೊಳ್ಳುತ್ತಾ ಇರುವ ಸಮಯದಲ್ಲಿ ಅವನನ್ನು ಸಂತೈಸುವುದಕ್ಕಾಗಿ, ಅವನನ್ನ ನೋಡುವುದಕ್ಕಾಗಿ 4 ಮಿತ್ರರು ಬರುತ್ತಾರೆ. ಅದರಲ್ಲಿ 3 ಸ್ವಲ್ಪ ವಯಸ್ಸಾದ ವ್ಯಕ್ತಿಗಳು, 4ನೇಯವನು ಎಲಿಹು, ಅವನು ಯೌವನಸ್ಥ ಎಂದು ಪವಿತ್ರ ಗ್ರಂಥ ನಮಗೆ ತಿಳಿಸುತ್ತದೆ. ಈ 4 ಬಂದಾಗ ಯೋಬನ ದುರವಸ್ಥೆಯನ್ನ ನೋಡಿ 1 ವಾರ ಅವರು ಶೋಕದಲ್ಲೇ ಇರ್ತಾರೆ. ಅವರಿಗೂ ಏನು ಮಾತನಾಡಕ್ಕೆ ಆಗೋದಿಲ್ಲ, ಯೋಬನಿಗೂ ಸಹ ಏನು ಮಾತನಾಡಕ್ಕಾಗದೆ ಇರ್ತಾರೆ. ಆದ್ರೆ ಯಾವಾಗ ಈ 3 ಯೋಬನೊಟ್ಟಿಗೆ ವಾದ ವಿವಾದ ಮಾಡುವಾಗ, ಸುಮಾರು ಅಧ್ಯಾಯಗಳು ಅದರ ಬಗ್ಗೆ ಇದೆ. ಹೀಗೆ ವಾದ ವಿವಾದ ಮಾಡುವಾಗ ಯೋಬನು ತಾನು ಬಹಳ ನೀತಿವಂತ, ದೇವರೇ ಬಂದು ನನ್ನನ್ನ ಪರಿಶೋಧನೆ ಮಾಡಲಿ, ನಾನು ಎಷ್ಟು ಪರಿಶುದ್ಧನಾಗಿ ಜೀವಿಸಿದ್ದೇನೆ ಎಂದು ತನ್ನ ನೀತಿಯ ಕಾರ್ಯಗಳನ್ನ ಸ್ವಲ್ಪ ಜಾಸ್ತಿ ಮಾತನಾಡುತ್ತಾ ದೇವರನ್ನೇ ಎದುರಿಸಲು ಸಿದ್ಧನಾಗಿರ್ತಾನೆ. ಓಕೆ, ಇಂಥ ಸಮಯದಲ್ಲಿ ಆ ಉಳಿದ 3 ಮಾತನಾಡುವಾಗಲೂ ಸಹ ನೀನೇನ್ ಪಾಪ ಮಾಡಿದ್ಯೋ, ನಿನ್ನ ಪಾಪಕ್ಕೆ ದೇವರು ಶಿಕ್ಷಿಸಿದ್ದಾರೆ, ಅಥವಾ ಅವರು ಯೋಬನಿಗೆ ಸರಿಯಾದ ರೀತಿಯಲ್ಲಿ ಸಮರ್ಥನೆ ಮಾಡಿರೋದಿಲ್ಲ. ಯೋಬ ನೀನು ಎಷ್ಟು ಮಾತ್ರದವನು ಎಂದು ಅವರು ಮಾತನಾಡಿರೋದಿಲ್ಲ. ಇವರ ಸಂಭಾಷಣೆಯನ್ನ ಕೇಳಿಸಿಕೊಂಡಿದ್ದಂತ 4ನೆಯ ವ್ಯಕ್ತಿ ಎಲಿಹು, ಅವನು ಯೌವನಸ್ಥ. ಸರಿಸುಮಾರು ಯೋಬನ ಗ್ರಂಥ 33ನೇ ಅಧ್ಯಾಯದಲ್ಲಿ ಅವನು ಮಾತನಾಡಲು ಪ್ರಾರಂಭ ಮಾಡ್ತಾನೆ. ಅವನು ಮಾತನಾಡುವುದಕ್ಕೆ ಮೊದಲು ಹೇಳುತ್ತಾನೆ, ಯೋಬ ಮತ್ತು 3 ಹಿರಿಯರೇ, ನೀವು ಯೋಬನಿಗೆ ಸರಿಯಾದ ರೀತಿಯಲ್ಲಿ ಜ್ಞಾನವನ್ನ ನೀಡುತ್ತೀರಿ, ಅವನ ತಪ್ಪನ್ನ ಎತ್ತಿ ತೋರಿಸುತ್ತೀರಿ, ದೇವರಿಗಿಂತ ನರಮಾನವ ಏನು ದೊಡ್ಡವನಲ್ಲ ಎಂದು ನೀವು ನ್ಯಾಯವನ್ನ ಮಾತನಾಡುತ್ತೀರಿ ಎಂದು ನಾನು ಎದುರು ನೋಡಿದೆ. ಆದರೆ ನೀವು ಸರಿಯಾದ ರೀತಿಯಲ್ಲಿ ನೀವು ಸಮರ್ಥನೆ ಮಾಡಿಕೊಳ್ಳದೆ ಹೋದ ಕಾರಣ ಇಗೋ ನಾನು ಚಿಕ್ಕವನಾದರೂ ಸಹ ನಾನು ಮಾತನಾಡಲು ಮುಂದಾಗುತ್ತೇನೆ ಎಂದು ಯೋಬನ ಕಡೆ ತಿರುಗಿ ಅವನು ಮಾತನಾಡಲು ಪ್ರಾರಂಭ ಮಾಡ್ತಾನೆ. ಅದ್ಭುತಕರವಾದ ಮಾತು. ಆ ಎಲಿಹು ಮೊಟ್ಟ ಮೊದಲು ಯೋಬನಿಗೆ ಹೇಳೋದು, ಯೋಬನೇ, ಒಬ್ಬ ಮನುಷ್ಯ ಪರಿಶುದ್ಧನಾಗಿ ಜೀವಿಸಿದರೆ ಅದರಿಂದ ದೇವರಿಗೆ ಏನು ಲಾಭ? ಒಬ್ಬ ಮನುಷ್ಯ ಈ ಲೋಕದಲ್ಲಿ ಪರಿಶುದ್ಧನಾಗಿ ಪಾಪ ಮಾಡದೆ ಜೀವಿಸಿದರೆ ಅದರಿಂದ ದೇವರಿಗೇನು ಲಾಭ? ಓಕೆ, ಒಬ್ಬ ಮನುಷ್ಯ ಅತೀ ಕೆಟ್ಟವನಾಗಿ ಜೀವಿಸಿದರೆ ಅದರಿಂದ ದೇವರಿಗೇನಾದ್ರೂ ನಷ್ಟ ಉಂಟಾಗುತ್ತದೆಯೇ? ಏನೂ ಇಲ್ಲ. ದೇವರು ಸದಾ ಕಾಲಕ್ಕೂ ಜೀವಿಸುವವರು. ಆದರೆ ಒಬ್ಬ ಮನುಷ್ಯ ಪರಿಶುದ್ಧನಾಗಿ ಜೀವಿಸುವಾಗ ಅವನ ನಿಮಿತ್ತ ಅವನ ಕುಟುಂಬ, ಅವನ ಸುತ್ತಮುತ್ತಲು, ಅವನ ರಾಜ್ಯ ಒಳ್ಳೆಯದಾಗುತ್ತದೆ. ಒಬ್ಬ ಮನುಷ್ಯ ಕೆಟ್ಟವನಾಗಿ ಜೀವಿಸಿದರೆ ಅವನ ನಿಮಿತ್ತ ಅವನ ಇಡೀ ಕುಟುಂಬಕ್ಕೆ ನಷ್ಟ ಉಂಟಾಗುತ್ತದೆ. ಆದ ಕಾರಣ ದೇವರಿಗಿಂತ ಯೋಬ ನೀನು ದೊಡ್ಡವನಲ್ಲ ಎಂದು ಖಂಡಿಸಿ ಮಾತನಾಡುತ್ತಾನೆ. ತದನಂತರ ಈ ವಚನಗಳನ್ನ ಅದ್ಭುತಕರವಾದ ರೀತಿಯಲ್ಲಿ ಮುಂದುವರಿಸುತ್ತಾರೆ. ಯೋಬನ ಗ್ರಂಥ 33ನೇ ಅಧ್ಯಾಯ ವಚನ 22. ಹೇಗೆ ಪುನರುತ್ಥಾನ ಉಂಟು, ಹೇಗೆ ನಿತ್ಯ ಜೀವ ಉಂಟು, ಚಿರಕಾಲ ಬದುಕುವ ಅಭಿಷೇಕ ಒಬ್ಬ ಮನುಷ್ಯನಿಗೆ ಯಾವುದರಿಂದ ಲಭಿಸುತ್ತದೆ, ಹೇಗೆ ಲಭಿಸುತ್ತದೆ ಎಂಬುದಾಗಿ. ಯೋಬ 33 ವಚನ 22. ಅವನ ಆತ್ಮ ಅಧೋ ಲೋಕವನ್ನು ಸಮೀಪಿಸುವುದು, ಅವನ ಪ್ರಾಣ ಮೃತ್ಯು ದೂತರಿಗೆ ಹತ್ತಿರವಾಗುವುದು. ಒಬ್ಬ ಮನುಷ್ಯನ ಪಾಪದ ನಿಮಿತ್ತ ಅವನು ಅಧೋಲೋಕ, ಪಾತಾಳ ಲೋಕವನ್ನ ಪ್ರವೇಶಿಸುವನು. ಅವನ ಪ್ರಾಣ ಮೃತ್ಯುದೂತ ಸೈತಾನನಿಗೆ ಹತ್ತಿರವಾಗುವುದು. ಅಂತ ಸಮಯದಲ್ಲಿ ಇವತ್ತು ನಮ್ಮ ಪ್ರಾಣ ಏನು, ನಮ್ಮ ಶರೀರ ಕ್ಷೀಣಿಸಿ ICU ಯೂನಿಟ್ ಅಲ್ಲಿ ಅಥವಾ ರೋಗ ಬಾಧೆಯಲ್ಲಿ ಅಥವಾ ನಾಶನದಲ್ಲಿ ಕೊಳೆತು ಹೋಗುವ ಸ್ಥಿತಿಯಲ್ಲಿದ್ದರೂ ಸಹ ಅಂತ ಸಮಯದಲ್ಲಿ ಸಹಸ್ರ ದೂತರಲ್ಲಿ ಒಬ್ಬ ಮಧ್ಯಸ್ಥನಾಗಿ ಅವನ ಪಕ್ಕದಲ್ಲಿ ನಿಂತು ಅವನ ಕರ್ತವ್ಯವೇನೆಂದು ತಿಳಿಸಿ ಇವನನ್ನು ಕಾಪಾಡಿ ಅಧೋಲೋಕಕ್ಕೆ ತಳ್ಳಬೇಡಿ, ಬಿಡುಗಡೆಗೆ ಬೇಕಾದ ಈಡು ಇದೋ ಇಲ್ಲಿದೆ ಎಂದು ಹೇಳಿದರೆ, ಆ ಶರೀರವಿಡೀ ಕ್ಷೀಣಿಸಿ ರೋಗ ಬಾಧೆಯಿಂದ ಮರಣಕ್ಕೆ ಹತ್ತಿರವಾಗಿದ್ದರೂ ಸಹ ದೇವರ ಸನ್ನಿಧಾನದಲ್ಲಿ ಸಹಸ್ರಾರು ದೇವದೂತರಲ್ಲಿ ಒಬ್ಬ ದೇವದೂತ ಎದ್ದು ನಿಂತು ಮಾತನಾಡಿ ಈ ಮನುಷ್ಯನ ಪ್ರಾಣಕ್ಕೆ ಈಡು, ಅಂದರೆ ಅವನನ್ನ ಬಿಡುಗಡೆ ಮಾಡಲು ಜಾಮೀನು, ಅವನ ಪ್ರಾಣಕ್ಕೆ ಈಡಾಗಿ ಮತ್ತೊಂದು ಬಲಿ ಇದೆ ಎಂದು ಹೇಳಿ ಆ ಬಲಿಯನ್ನ
ತೋರಿಸಿದರೆ ಏನಾಗುತ್ತದೆ? ಅವನ ದೇಹ ಬಾಲ್ಯಕ್ಕಿಂತಲೂ ಕೋಮಲವಾಗುವುದು, ಎಳೆತನದ ಚೈತನ್ಯವನ್ನು ಮತ್ತೆ ಅನುಭವಿಸುವನು. ಅವನ ದೇಹ ಮೊದಲಿದ್ದ ದೇಹಕ್ಕಿಂತಲೂ ಶಕ್ತಿಯುತವಾಗಿ ಎಳೆತನದ ಕೋಮಲ ಚೈತನ್ಯ, ಹದ್ದಿಗೆ ಯೌವನ ಮರುಕಳಿಸುವಂತೆ ಬಲಾಭಿವೃದ್ಧಿ, ಆ ಮಹಿಮೆಯ ಶರೀರ ಅವನದಾಗಿ ಮಾರ್ಪಾಡಾಗುವುದು. ಆಗ ಅವನು ದೇವರಿಗೆ ಪ್ರಾರ್ಥನೆ ಮಾಡುವನು. ಅಂದರೆ ಮರಣಾವಸ್ಥೆಯಲ್ಲಿದ್ದ ಒಬ್ಬ ವ್ಯಕ್ತಿ ಮತ್ತೆ ಜೀವಕ್ಕೆ ಎಬ್ಬಿಸಲ್ಪಡುವನು. ಯೇಸುವಿನ ದೇಹ ಪಾತಾಳದಲ್ಲಿ ಕೊಳೆತು ಹೋಗಲು ಬಿಡಲಿಲ್ಲ. ಪರಿಶುದ್ಧಾತ್ಮರು ಆ ಜೀವವನ್ನು ಉಜ್ಜೀವನಗೊಳಿಸಿದರು. ಲಾಜರನ ಶರೀರ ಕೊಳೆತು ಹೋಗಿದ್ದರು. ಲಾಜರನೇ ಹೊರಗೆ ಬಾ ಎಂದಾಗ ಆ ಶರೀರ ಹೊಸ ಜೀವವನ್ನ ಪಡೆದುಕೊಂಡು ಬಂದಿತ್ತು. ಅದಾಗಬೇಕಾದರೆ ಅದಕ್ಕೆ ಈಡು ಬೇಕು. ಆದರೆ ಯೋಬನ ಗ್ರಂಥದಲ್ಲಿ ಯೋಬನಿಗೆ ಈಡು ಇರಲಿಲ್ಲ. ಬಿಡುಗಡೆಯ ವಸ್ತು, ಬಿಡುಗಡೆಯ ಪದಾರ್ಥ, ಬಿಡುಗಡೆಯ ವ್ಯಕ್ತಿ ಇರಲಿಲ್ಲ. ಆದರೆ ಹೊಸ ಒಡಂಬಡಿಕೆಯ ಮಕ್ಕಳಾದ ನಮಗಾದರೂ ನಮಗೆ ಕೊಡಬೇಕಾದ ಈಡು, ನಮಗೆ ಕೊಡಬೇಕಾದ ಬಿಡುಗಡೆ ಪ್ರಭು ಯೇಸುವಿನ ಶಿಲುಬೆಯ ಮರಣವೇ ಆಗಿದೆ. ಅದಕ್ಕಾಗಿ ಜೀಸಸ್ ಈಸ್ ಅವರ್ ವ್ಯಾಕ್ಸಿನೇಷನ್. ಈ ವ್ಯಾಕ್ಸಿನೇಷನ್ ಅಂದ್ರೆ ಚುಚ್ಚುಮದ್ದು. ಉದಾಹರಣೆಗೆ ನೋಡಿ, 3 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷದವರೆಗೂ ಮಕ್ಕಳಿಗೆ ನಾವು ತಂದೆ ತಾಯಿಗಳು, ವಿಶೇಷವಾಗಿ ತಾಯಿ, ರೆಗ್ಯುಲರ್ ಚೆಕಪ್ಗೆ ಕರ್ಕೊಂಡೋಗಿ ಆ ಮಕ್ಕಳಿಗೆ ಅನೇಕ ವಿಧವಾದ ಚುಚ್ಚುಮದ್ದುಗಳು. ಇವತ್ತು ನಿಮ್ಮ ಶರೀರದಲ್ಲಿ, ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಈ ಶೋಲ್ಡರ್ ಅಲ್ಲಿ ಒಂದು ಮಾರ್ಕ್ ಸಹ ಇರುತ್ತೆ. ಪೋಲಿಯೋ ಬರಬಾರ್ದು, ದಡಾರ ಬರಬಾರ್ದು, ಮಾರಕವಾದ ರೋಗಗಳು ಬರಬಾರದೆಂದು ಪ್ರಿಕಾಷನ್ ಆಗಿ ಒಂದು ಚುಚ್ಚುಮದ್ದನ್ನ ಹಾಕಿರ್ತಾರೆ. ಯಾರೆಲ್ಲ ಚುಚ್ಚುಮದ್ದನ್ನ ಹಾಕಿಸಿಕೊಳ್ಳುತ್ತಾರೋ ಅವರಿಗೆ ಮುಂದೆ ಅವರ ಜೀವಿತದಲ್ಲಿ ಅಂತ ರೋಗಗಳು ಬರಲು ಸಾಧ್ಯವೇ ಇಲ್ಲ ಎಂಬುದಾಗಿ. ಹಾಗಾದರೆ ಇವತ್ತು ಯೇಸುವಿನ ಗಾಯಗಳು, ಯೇಸುವಿನ ಬಾಸುಂಡೆಗಳು ನಮಗಾಗಿ ಎಂದು ನಾವು ನಂಬಿ ಅರಿಕೆ ಮಾಡುವಾಗ, ನನ್ನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು, ನನ್ನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ, ನನ್ನೆಲ್ಲ ಪಾಪಗಳು, ನನ್ನೆಲ್ಲ ಶಾಪಗಳು ನನಗೆ ಕೊಡಬೇಕಾದ ಈಡಾಗಿ ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೆ ಮೃತಪಟ್ಟ ಕಾರಣ ಆತನ ಗಾಯ ಅದು ಇನ್ನೂ ಹಸಿಯಾಗಿದೆ, ಆತನ ಮಾರ್ಕ್ ಇನ್ನೂ ಹಸಿಯಾಗಿದೆ. ಅದು ನಮ್ಮ ಪರವಾಗಿ ತಂದೆ ದೇವರ ಬಳಿ ಮೊರೆ ಇಡುತ್ತಾ ಇದೆ. ಆತನು ನನ್ನ ವ್ಯಾಕ್ಸಿನೇಷನ್ ಆಗಿದ್ದಾನೆ. ನಾವು ಯೇಸುವಿನ ಗಾಯಗಳನ್ನ ನೋಡುವಾಗೆಲ್ಲ ತಿಳ್ಕೋಬೇಕು, ನನ್ನ ವ್ಯಾಕ್ಸಿನೇಷನ್, ನನ್ನ ಚುಚ್ಚುಮದ್ದು ಯೇಸು ಆಗಿದ್ದಾರೆ. ಆದ ಕಾರಣ ಯಾವ ರೋಗವು ನನ್ನ ಶರೀರದಲ್ಲಿ ಬರಲು ಸಾಧ್ಯವೇ ಇಲ್ಲ ಎಂಬುದಾಗಿ. ಯೋಬನಿಗೆ ಕೊಡಬೇಕಾದ ಈಡು ಅಲ್ಲಿ ಇರಲಿಲ್ಲ, ಆದರೆ ಸ್ವತಃ ತಂದೆ ದೇವರೇ ಪ್ರತ್ಯಕ್ಷರಾದರು. ಆದರೆ ನಮಗಾದರೂ ನಮಗೆ ಕೊಡಬೇಕಾದ ಈಡು, ವ್ಯಾಕ್ಸಿನೇಷನ್, ಚುಚ್ಚುಮದ್ದಾಗಿ ಯೇಸುವಿನ ಗಾಯಗಳಿದೆ. ಆ ಗಾಯಗಳನ್ನ ವಿಶ್ವಾಸಿಸಿ, ಆ ಗಾಯಗಳನ್ನ ಅರಿಕೆ ಮಾಡಿ, ಆ ಗಾಯಗಳಿಗೆ ನಮ್ಮನ್ನು ಸಮರ್ಪಣೆ ಮಾಡಿಕೊಂಡದ್ದೇ ಆದರೆ ನನ್ನ ಶರೀರದಲ್ಲಿ ಯಾವುದೇ ರೋಗ ಬಾಧೆ ಕಾಡುವುದಿಲ್ಲ. ಪ್ರೈಸ್ ದ ಲಾರ್ಡ್. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನ ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿದ್ದೇನೆ. ಯೇಸುವೇ ನನ್ನ ಚುಚ್ಚುಮದ್ದು. ಅಂದು ತೋಮ ಅವಿಶ್ವಾಸಿಯಾಗಬೇಡ, ವಿಶ್ವಾಸಿಸು, ನಂಬು. ಇಗೋ ನನ್ನ ಗಾಯಗೊಂಡ ಕರಗಳು, ಇಗೋ ನಿನ್ನ ಕೈಯನ್ನ ಅಲ್ಲಿಡು, ಇಗೋ ನನ್ನ ಪಕ್ಕೆಲುಬು, ನಾನೇ, ನನ್ನನ್ನು ನಂಬು. ನನ್ನ ಗಾಯಗಳು ಇನ್ನು ಹಸಿಯಾಗಿದೆ. ಆ ಗಾಯಗಳು ನನ್ನ ರೋಗ ಸೌಖ್ಯಕ್ಕಾಗಿ, ಆ ಗಾಯಗಳು ನನ್ನ ಪಾಪ ಪರಿಹಾರಕ್ಕಾಗಿ, ನನಗಾಗಿ ಯೇಸು ಶಿಲುಬೆ ಮೇಲೆ ಸತ್ತು ನನ್ನನ್ನು ಬಿಡುಗಡೆ ಮಾಡಿದ್ದಾರೆ. ನನ್ನ ಬಿಡುಗಡೆಯ ಕ್ರಯ ಯೇಸು ಆಗಿದ್ದಾರೆ. ಯೇಸುವಿನ ರಕ್ತದಿಂದ ನಾನು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೇನೆ. ಸೈತಾನನ ಆಳ್ವಿಕೆಯಿಂದ ನನ್ನನ್ನು ಬಿಡುಗಡೆ ಮಾಡಿ ದೇವರ ರಾಜ್ಯಕ್ಕೆ ಬೆಳಕಿನ ಮಕ್ಕಳಾಗಿ ನನ್ನನ್ನು ಯೇಸು ಮಾರ್ಪಡಿಸಿದ್ದಾರೆ. ಯೇಸುವಿನ ಗಾಯಗಳಿಂದ ನಾನು ಸಂಪೂರ್ಣ ಗುಣ ಹೊಂದಿದ್ದೇನೆ. ಈಗ ಇರುವ ಕಾಯಿಲೆ ಮಾತ್ರವಲ್ಲ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ತ್ರಿಕಾಲದಲ್ಲಿ ಬರುವ ಎಲ್ಲ ರೋಗ ರುಜಿನಗಳಿಗೆ ಏಕೈಕ ಚುಚ್ಚುಮದ್ದು ಯೇಸುವಿನ ಬಾಸುಂಡೆಗಳೇ ಆಗಿದೆ. ಯೇಸುವಿನ ಗಾಯಗಳಿಂದ ನಾನು, ನನ್ನ ಕುಟುಂಬ ಗುಣ ಹೊಂದಿದ್ದೇವೆ ಎಂದು ಅರಿಕೆ ಮಾಡೋಣ. ಆ ಗಾಯಗಳು ನಮ್ಮಲ್ಲಿ ಪರಿಪೂರ್ಣವಾದ ಸೌಖ್ಯವಾದ ಶಕ್ತಿಯನ್ನು ಅಭಿಷೇಕವಾಗಿ ಅನುಗ್ರಹಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.